ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟಿಸಿದೆ. ಈಗಾಗಲೇ ಪರೀಕ್ಷೆ 1, ಪರೀಕ್ಷೆ 2ರ ವೇಳಾಪಟ್ಟಿಯನ್ನ ನೀವು ನೋಡಿರ್ತೀರಾ. ಹಾಗೇನೆ ಇದೇ ಮೊದಲ ಬಾರಿಗೆ ಪರೀಕ್ಷೆ 2ರ ವೇಳಾಪಟ್ಟಿಯನ್ನ ಕೂಡ ನಮಗೆ ಮುಂಚಿತವಾಗಿಯೇ ನೀಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ 1 ಪ್ರಾರಂಭವಾದ್ರೆ ಮೇ ತಿಂಗಳಲ್ಲಿ ಪರೀಕ್ಷೆ 2 ಪ್ರಾರಂಭವಾಗುತ್ತೆ. ಹಾಗಾದ್ರೆ ಬನ್ನಿ ತಾತ್ಕಾಲಿಕ ವೇಳಾಪಟ್ಟಿಯ ಪ್ರಕಾರ ಯಾವ ಪರೀಕ್ಷೆಗಳು ಯಾವ್ಯಾವ ದಿನದಂದು ನಡೆಯುತ್ತೆ ಅಂತ ಹೇಳಿ ನೋಡೋಣ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಇಲ್ಲಿ ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಎರಡರ ವೇಳಾಪಟ್ಟಿಯನ್ನು ಕೂಡ ಪರಿಚಯಿಸ್ತಾ ಇದ್ದೇನೆ. ಹಾಗೆ ಪರೀಕ್ಷೆ 1, ಪರೀಕ್ಷೆ 2 ಈ ವೇಳಾಪಟ್ಟಿಯ ನಡುವೆ ಏನು ಡಿಫ್ರೆನ್ಸಸ್ ಇದೆ ಕೂಡ ಅದನ್ನು ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಪರೀಕ್ಷೆ 1ರ ವೇಳಾಪಟ್ಟಿಯನ್ನು ನಾವು ನೋಡ್ತಾ ಹೋಗೋಣ. ಇದು ತಾತ್ಕಾಲಿಕ ವೇಳಾಪಟ್ಟಿ ಆಗಿರ್ಬೋದು, ಆದರೆ 100ಕ್ಕೆ 90 ಭಾಗ ಇದೇ ಕನ್ಫರ್ಮ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಪರೀಕ್ಷೆ 1 ಮಾರ್ಚ್ 18ರಿಂದ ಪ್ರಾರಂಭವಾಗಿ ಮಾರ್ಚ್ 30ರವರೆಗೆ ನಡೆಯುತ್ತೆ. ಪರೀಕ್ಷೆ 1ರಲ್ಲಿ ಯಾವ್ಯಾವ ವಿಷಯದ ಪರೀಕ್ಷೆಗಳು ಯಾವಾಗ ನಡೆಯುತ್ತೆ ಅಂತ ಹೇಳಿ ಡೀಟೇಲ್ ಆಗಿ ನೋಡೋದಾದರೆ 18ನೇ ತಾರೀಕು ಮಾರ್ಚ್ 2026 ಬುಧವಾರ ಅಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಯಾವ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಆ ವಿಷಯದ ಪರೀಕ್ಷೆ ಇರುತ್ತೆ. ನಂತರ 19ನೇ ತಾರೀಕು ಪರೀಕ್ಷೆ ಇರೋದಿಲ್ಲ. 20ನೇ ತಾರೀಕು ಅಂದು ಶುಕ್ರವಾರ, ಅವತ್ತು ಗಣಿತ ವಿಷಯದ ಪರೀಕ್ಷೆ ಇರುತ್ತೆ. ಹಾಗೆ 21, 22 ರಜೆ ಇರುತ್ತೆ. ಅದಾದ ನಂತರ 23ನೇ ತಾರೀಕು ಸೋಮವಾರ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. ನಂತರ 24 ರಜೆ ಇರುತ್ತೆ. 25ನೇ ತಾರೀಕು ಬುಧವಾರ, ಅವತ್ತು ದ್ವಿತೀಯ ಭಾಷೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಈ ವಿಷಯದ ಪರೀಕ್ಷೆ ಇದ್ದರೆ 28ನೇ ತಾರೀಕು ಶನಿವಾರ ಅಂದು ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. ಹಾಗೆ 29 ರಜಾ ಇದ್ದರೆ 30ನೇ ತಾರೀಕು ಅಂದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯದ ಪರೀಕ್ಷೆ ಇರುತ್ತೆ. ಇದಿಷ್ಟು ಪರೀಕ್ಷೆ 1ಕ್ಕೆ ಸಂಬಂಧಿಸಿದಂತೆ ವೇಳಾಪಟ್ಟಿ. ಇನ್ನು ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ನೋಡ್ತಾ ಹೋದರೆ ಪರೀಕ್ಷೆ 1ಕ್ಕೆ ಕಂಪೇರ್ ಮಾಡಿದ್ರೆ ಪರೀಕ್ಷೆ 2ರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಗ್ಯಾಪನ್ನು ಕೊಟ್ಟಿಲ್ಲ, ಅಂದರೆ ಓದ್ಕೊಳ್ಳೋದಕ್ಕೆ ರಜೆಯನ್ನು ಕೊಟ್ಟಿಲ್ಲ. ಒಂದು ಬಾರಿ ಪರೀಕ್ಷೆ ಪ್ರಾರಂಭವಾದರೆ ನಿಮಗೆ ಕಂಟಿನ್ಯೂಯಸ್ ಆಗಿ 6 ಸಬ್ಜೆಕ್ಟ್ಸ್ ಮುಗಿಯೋ ತನಕನೂ ಪರೀಕ್ಷೆ ನಡೆಯುತ್ತೆ. ಮೇ 18ರಿಂದ ಪ್ರಾರಂಭವಾಗಿ ಮೇ 23 ತನಕ ಪರೀಕ್ಷೆ 2 ನಡೆಯುತ್ತೆ. 18 ಮೇ 2026 ಸೋಮವಾರ ಅಂದು ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. 19ನೇ ತಾರೀಕು ಮೇ ಅಂದು ಮಂಗಳವಾರ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. 20ನೇ ತಾರೀಕು ಮೇ ಅಂದು ಬುಧವಾರ ಇಂಗ್ಲೀಷ್ ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. 21ನೇ ತಾರೀಕು ಗುರುವಾರ ಗಣಿತ ವಿಷಯದ ಪರೀಕ್ಷೆ ನಡೆದರೆ 22ನೇ ತಾರೀಕು ಶುಕ್ರವಾರ ಅಂದು ಥರ್ಡ್ ಲ್ಯಾಂಗ್ವೇಜ್ ಅಥವಾ ಹಿಂದಿ ವಿಷಯದ ಪರೀಕ್ಷೆ ಇರುತ್ತೆ. ಹಾಗೆಯೇ ಕೊನೆಯದಾಗಿ 23ನೇ ತಾರೀಕು ಶನಿವಾರ ಅಂದು ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. ಸೊ ಎಕ್ಸಾಮ್ಗೆ ಇನ್ನು ಕೆಲವು ದಿನ ಬಾಕಿ ಇದೆ. ಸೊ ಈ ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿದ್ರೆ ಅಧ್ಯಯನದಲ್ಲಿ ತೊಡಗಿರಬೇಕು ಅಂತೇಳಿ ಹೇಳ್ತಾ, ಸೊ ಪರೀಕ್ಷೆ 1, ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತಹ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಇದಾಗಿದೆ. ಹಾಗೆ ಇಷ್ಟರಲ್ಲೇ ಫೈನಲ್ ಟೈಮ್ ಟೇಬಲ್ ಕೂಡ ಬರ್ತಕ್ಕಂತಹ ಸಾಧ್ಯತೆ ಇದೆ.